ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ನೋಡ್ಕೊಂಬಂದ್ಬೋಣ ಬನ್ನಿ. ಇಲ್ಲಿ ಶಾರದಾಗೆ ಹಳೆದೆಲ್ಲ ನೆನಪಾಗ್ಬಿಟ್ಟು ಇಲ್ಲಿ ದೇವಯಾನಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗೇ ಬಿಡ್ತಾಳೆ. ಹಾಗೇನೆ ಇಲ್ಲಿ ಅದನ್ನು ನೋಡ್ಬಿಟ್ಟು ಮನೆಯಲ್ಲೆಲ್ಲರೂ ಕೂಡ ಶಾಕ್ ಆಗಿಬಿಡುತ್ತೆ. ಹಾಗೇನೆ ಇಲ್ಲಿ ಸತ್ಯಣ್ಣನಿಗೆ ಇಲ್ಲಿ ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೆ ದೇವಯಾನಿ ಬಗ್ಗೆ. ಹಾಗಾದರೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಬೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಭೂಮಿ ಮನೆ ಬಿಟ್ಟು ಹೋಗ್ತೀನಿ ಸತ್ಯಣ್ಣ, ನಾನು ಮಾತ್ರ ಇರಲ್ಲ. ಅಜ್ಜಿ ಸಾಹೇಬ್ರಿಗೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಈ ಮನೇಲಿರೋದು, ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಶ್ರವಣ್ ರಾಮ್ ಇಬ್ಬರು ಕೂಡ ಬರ್ತಾರೆ. ಬಂದ್ಬಿಟ್ಟು ಭೂಮಿ ಏನಮ್ಮ ನೀನು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಇಲ್ಲಿ ಸತ್ಯಣ್ಣ ಹೇಳ್ತಾನೆ, ಭೂಮಿ ಮನೆ ಬಿಟ್ಟು ಹೋಗ್ತಾಳಂತೆ, ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ಸತ್ಯಣ್ಣ. ಅದನ್ನು ಕೇಳಿಸ್ಕೊಂಡಿಲ್ಲಿ ರಾಮು ಶ್ರವಣ ಇಬ್ಬರು ಕೂಡ ಬೇಜಾರು ಮಾಡಿಕೊಂಡು, ಏನು ಮಾಡ್ತಾ ಇದೆಯಾ ಭೂಮಿ ನೀನು, ಸ್ವಲ್ಪನಾದರೂ ಗೊತ್ತಿದೆಯಾ, ನಿಮ್ಮತ್ತೆ ಅಲ್ಲಿ ಪ್ರಾಣ ಬದುಕಿನ ಜೊತೆ ಓಡಾಡ್ತಾ ಇದ್ದಾಳೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ಅಂಥವ್ಳ ಜೊತೆ ನೀನು ಈಗ ನೀನ್ಗಿನ ಮನೆ ಬಿಟ್ಟು ಹೋದರೆ ಆಮೇಲೆ ಸಂಗೀತ ಬಂದುಬಿಟ್ಟು ಮನೇಲಿ ಭೂಮಿಯಲ್ಲಿ ಅಂತ ಕೇಳಿದರೆ ನಾವೇನಂತ ಹೇಳ್ಬೇಕಮ್ಮ, ಅವಳು ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಅವಳಿಗೋಸ್ಕರ ಅದು ನೀನು ಇದೇ ಮನೇಲಿ ಇರಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ರಾಮ್ ಕೇಳ್ತಾ ಇರ್ತಾನೆ. ಆಗ ಶ್ರವಣ್ ಹೇಳ್ತಾನೆ, ಅಲ್ಲ ರಾಮ್ ಏನೋ ಆಗಿರೋ ಥರ ಇದೆ, ಈ ಅಜಿತ್ ಭೂಮಿ ಯಾಕೋ ಯಾವಾಗಲೂ ಜಗಳಾಡ್ತಾನೆ ಇರ್ತಾರೆ, ಹಾಗೇನೆ ಮನೆ ಬಿಟ್ಟು ಹೋಗೋ ತಪ್ಪು ಭೂಮಿ ಏನು ಮಾಡಿದ್ದಾಳೆ ಅಜಿತ್ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ರಾಮ್ ಏನೇನಾಗಲಿ ಭೂಮಿ ನೀನು ಮಾತ್ರ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ದೇವಯಾನಿ ಶಾರದಾ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಹಳೆದೆಲ್ಲ ನೆನ್ಪು ಮಾಡಿದರೆ ಇಲ್ಲಿ ಶಾರದಾಗೆ ಅವ್ಳಿಗೆ ಇನ್ನೂ ಸ್ವಲ್ಪ ಕೋಮಾಗಾದರೂ ಹೋಗ್ಬೋದು, ಹಾಗೆಯೇ ಅವಳಿಗೆ ಮೆಂಟಲ್ ಆದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿರ್ತಾಳೆ. ಅದಕ್ಕೋಸ್ಕರ ಇಲ್ಲಿ ದೇವಯಾನಿ ಅದೇ ಕೆಲಸ ಮಾಡಬೇಕು, ನಾನು ಈಗ ಶಾರದಾಗೆ ಹೋಗ್ಬಿಟ್ಟು ಹಳೆದೆಲ್ಲ ನೆನ್ಪು ಮಾಡಬೇಕು, ಆಗ ಅವಳಿಗೆ ನೆನ್ಪು ಮಾಡ್ಕೊಬೋಕ್ಕೆ ಟ್ರೈ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಅವಳು ಮೆಂಟಲ್ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಅಂದ್ಕೊಂಡು ಶಾರದಾ ರೂಮ್ಗೆ ಹೋಗ್ತಾಳೆ. ಹೋಗ್ಬಿಟ್ಟು ಶಾರದಾ ನಾನು ನಿನ್ನೆ ಆ ಥರ ಶೂಟ್ ಮಾಡಿದ್ನೆ ಅಲ್ವಾ, ಅದೇ ರೀತಿ ನಿನ್ನ ಮಗಳನ್ನೂ ಕೂಡ ಶೂಟ್ ಮಾಡಿಬಿಟ್ಟು ಸಾಯಿಸ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಶಾರದಾಗೆ ಕೋಪ ಬಂದುಬಿಡುತ್ತೆ. ಏನು ಹೇಳ್ತಾ ಇದ್ದಾಳೆ ದೇವಯಾನಿ, ನನ್ನ ಮಗಳನ್ನ ಸಾಯಿಸ್ತಾಳಂತೆ ಗುಂಡಿಟ್ಟು, ಎಷ್ಟು ಧೈರ್ಯ ಇರಬೇಕು ಇವಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಮೇಲೆ ಕತ್ತು ಇಸ್ಕೋಕ್ಕೆ ಹೋಗ್ಬಿಡ್ತಾಳೆ ಇಲ್ಲಿ ಶಾರದಾ. ಅದನ್ನು ನೋಡಿಬಿಟ್ಟು ಇಲ್ಲಿ ದೇವಯಾನಿಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇವಳು ಈ ರೀತಿ ಕತ್ತು ಮೇಲೆ ಬರ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಅಮ್ಮ ಅಪ್ಪ ಅಂತೇಳ್ಬಿಟ್ಟು ಇಲ್ಲಿ ದೇವಯಾನಿ ಕೂಗ್ತಾ ಇರ್ತಾಳೆ. ಆಗ ಹೊರಗಡೆ ರಾಮು ಶ್ರವಣ್ಣು ಎಲ್ಲರೂ ಕೂಡ ಈ ಸತ್ಯಣ್ಣ ಭೂಮಿ ಇರಬೇಕಾದ್ರೆ ಆಗ ಅಂಜು ಬಂದುಬಿಟ್ಟು ಅಮ್ಮ ಬಿಡಮ್ಮ ಅಂತೇಳ್ಬಿಟ್ಟು ಬಿಡಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಸೌಂಡ್ ಬರುತ್ತೆ. ಆಗ ಎಲ್ಲರೂ ಕೂಡ ಹೋಗ್ಬಿಟ್ಟು ಶಾರದಾ ರೂಮಲ್ಲಿ ನೋಡ್ತಾ ಇರಬೇಕಾದ್ರೆ ಆಗ ಶಾರದಾ ಮಂಚದ ಮೇಲೆ ಇಲ್ಲಿ ದೇವಯನ್ನ ಮಲಗಿಸ್ಬಿಟ್ಟು ಕತ್ತಿಗೆ ಕೈ ಹಾಕ್ಬಿಟ್ಟು ಹಿಡ್ಕೊಂಡ್ಬಿಟ್ಟಿರ್ತಾಳೆ. ಅದನ್ನು ನೋಡಿಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗಿಬಿಟ್ಟು ಬಿಡು ಶಾರದಾ ಅಂತ ಹೇಳ್ಬಿಟ್ಟು ಬಿಡಿಸ್ತಾರೆ. ಶ್ರವಣ್ ಇಲ್ಲಿ ಶಾರದನಾಗಿ ಭೂಮಿನ ಇಲ್ಲಿ ದೇವಯಾನಿಗಂತೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಯಾಕೆ ಇವಳು ಇಷ್ಟು ರಾಂಗಾಗಿ ಆಗಿಬಿಟ್ಲು, ಇದ್ದಕ್ಕಿದ್ದಂಗೆ ಇಷ್ಟು ಧೈರ್ಯ ಹೆಂಗೆ ಬಂತು ಇವಳಿಗೆ ಅಂತೇಳ್ಬಿಟ್ಟು ಇಲ್ಲಿ ದೇವಯಾನಿ ಅನ್ಕೊತಾ ಇರ್ತಾಳೆ. ಆಗ ಶಾರದಾ ಇಲ್ಲಿ ದೇವಯಾನಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಇಲ್ಲಿ ಅಜಿತ್ ಏನಾಯಿತು ಶಾರದಮ್ಮ ಶಾರದಾ ಆ ಥರ ಇಲ್ಲಿ ಎಲ್ಲರ ಮೇಲೆ ಬರಲ್ವಲ್ಲ, ನೀವ್ಯಾಕೆ ಬಂದ್ರಿ ದೇವಯಾನಿ ಅತ್ತೆ ಅಂತೇಳ್ಬಿಟ್ಟು ಇಲ್ಲಿ ಕೇಳ್ತಾನೆ ಇಲ್ಲಿ ಅಜಿತು. ಆಗ ಇಲ್ಲಿ ದೇವಯಾನಿ ಹೇಳ್ತಾಳೆ, ಶಾರದಾ ಒಬ್ಬಳೇ ಇದ್ದಲ್ಲ, ಅದಕ್ಕೋಸ್ಕರ ಅವಳ ಮಾತಾಡ್ಸೋಣ ಅಂತ ಬಂದೆ, ಅಷ್ಟೊತ್ತಿಗೆ ಈ ಥರ ಮಾಡಿಬಿಡೋದ ಶಾರದಾ ನನಗೆ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಆಗ ಇಲ್ಲಿ ಸತ್ಯಣ್ಣಗೆ ಡೌಟ್ ಬರುತ್ತೆ, ಇಷ್ಟೊತ್ತಲ್ಲಿ ಯಾಕೆ ಬರಬೇಕು ರಾತ್ರಿ ಅವ್ರಿಗೆ ರೆಸ್ಟ್ ಮಾಡ್ತಾಯಿದ್ರು ಅಂತ ಗೊತ್ತಲ್ವ, ನೀವು ಕೂಡ ಯಾಕೆ ಬರಬೇಕು ದೇವಯಾನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದರೆ ಆಗ ಎಲ್ಲರೂ ಕೂಡ ಸುಮ್ಮನೆ ಆಗಿಬಿಟ್ಟು ಶಾರದನ ಸುಮ್ಮನೆ ಮಾಡಿಸ್ಬಿಟ್ಟು ಇಲ್ಲೆಲ್ಲರೂ ಕೂಡ ಹಾಲಿಗೆ ಬರ್ತಾರೆ. ಅಷ್ಟರಲ್ಲಿ ಅಂಜು ಅಂತೂ ಬಾರಮ್ಮ ಅಂತ ಹೇಳ್ಬಿಟ್ಟು ರೂಮ್ಗೆ ಇಲ್ಲಿ ದೇವಯನ್ನ ಕರ್ಕೊಂಡು ಹೋಗ್ತಾಳೆ. ಏನಮ್ಮ ಈ ರೀತಿ ಆಗ್ಬಿಡ್ತು, ಅವಳ ಜೀವಕ್ಕೆ ಕುತ್ತಾರ್ತೀನಿ ಅಂತ ನೀನು ಹೋಗ್ಬಿಟ್ಟು ಈಗ ನಿನ್ನ ಜೀವಕ್ಕೆ ನೀನೇ ಕುತ್ತು ಅನ್ಕೊಂಡ್ಬಿಟ್ಟಿದೆಯಲ್ಲಮ್ಮ, ಎಂಥ ಕೆಲಸ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾ ಇದ್ರೆ ಆಗ ದೇವಯಾನಿ ಹೌದಮ್ಮ ಏನು ಮಾಡಬೇಕಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ, ಅವಳು ನೋಡಿದ್ರೆ ಇಷ್ಟು ಧೈರ್ಯ ಅವ್ಳಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಅಂಜುಗೆ ಹೇಳ್ತಾ ಇರ್ತಾಳೆ. ಹಾಗೇನಿಲ್ಲಿ ಸತ್ಯಣ್ಣ ಬಂದುಬಿಟ್ಟು ಭೂಮಿ ಹತ್ರ ನೋಡು ಭೂಮಿ ಶಾರದಾ ಮಕ್ಕ ನೋಡಿಬಿಟ್ಟಾದರೂ ನೀನಿರು, ಶಾರದಾ ನೋಡು ನೀನಿದ್ರೆ ಮಾತ್ರ ಅವಳು ಬೇಗ ಕ್ಯೂರ್ ಆಗೋದು, ಇಲ್ಲಾಂದರೆ ಈ ಮನೇಲಿ ಯಾರು ಕೂಡ ಅವಳನ್ನು ನೋಡ್ಕೊಳ್ಳೋರಿಲ್ಲ, ಅದಕ್ಕೋಸ್ಕರ ಇಲ್ಲಿ ಶಾರದಾ ಮಕ್ಕನಾದರೂ ನೀನು ನೋಡಿಬಿಟ್ಟು ಇರು, ಅವಳು ನಿನ್ನ ಮಾತ್ರ ಹಚ್ಕೊಂಡಿದ್ದಾಳೆ, ನಿನ್ನ ಹತ್ರ ಮಾತ್ರ ಊಟ ಮಾಡ್ತಾಳೆ, ಯಾರ ಹತ್ರನಾದರೂ ಮಾಡಿಸಿದ್ರೆ ಕೂಡ ಊಟ ಮಾಡಲ್ಲ, ಅವಳು ಹುಷಾರಾಗೋವ್ರಿಗೆ ಇದ್ಬಿಟ್ಟು ಬೇಕಾದ್ರೆ ಮನೆ ಬಿಟ್ಟು ಹೋಗಮ್ಮ ನೀನು. ನೋಡ್ದ ದೇವಯಾನಿ ಮೇಲೆ ಯಾವ ಥರ ಅಟ್ಯಾಕ್ ಮಾಡಿದ್ಲು ಅವಳು, ಏನೋ ದೇವಯಾನಿಗೆ ಅವಳಿಗೆ ಏನೋ ಸಂಬಂಧ ಇರೋ ಥರ ಇದೆ, ದೇವಯಾನಿ ಅವಳನ್ನ ಸಾಯ್ಸೋಕೆ ಹೋಗಿರೋ ಥರ ಇದ್ದಾಳೆ, ಅದಕ್ಕೋಸ್ಕರ ಈಗ ನೀನು ಸ್ವಲ್ಪ ಅವಳಿಗೋಸ್ಕರ ಅಂದ್ರೆ ಇರಮ್ಮ ಅಂತೇಳ್ಬಿಟ್ಟು ಸತ್ಯನೇ ಹೇಳ್ತಾನೆ. ಆಗ ಭೂಮಿ ಸರಿ ಅಂತೇಳ್ಬಿಟ್ಟು ಮನೆ ಬಿಟ್ಟು ಹೋಗಲ್ಲ.
ಇದಾಯಿತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ. ನಿಮಗೇನಾದರೂ ಇವತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.